ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇದು ಏನಕ್ಕೆ ಈ ವಿಡಿಯೋ ಹಾಕಿದ್ದೀನಿ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಎಲ್ಲದು ಇದು ಪಾರ್ಟ್ ಬರುತ್ತೆ ಅಂತ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಬರುತ್ತೆ ಅಂತ. ಸೊ ಅದು ಬೇಡ ಅಂತ ಹೇಳ್ಬಿಟ್ಟು ಈಗ ಒಂದೇ ಫುಲ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಸೊ ಅದು 1.5 ಅವರ್ ಇತ್ತು. ಅದನ್ನೆಲ್ಲ ಸ್ವಲ್ಪ ಇದು ಮೇಂಟೈನ್ ಮಾಡಿ ಎಲ್ಲ ಒಂದು 10 ನಿಮಿಷಕ್ಕೆ ತಂದಿದ್ದೀನಿ. ಬೇಕಾದವನ್ನೆಲ್ಲ ಹಾಕಿ ಮೇನ್ ಇದನ್ನೆಲ್ಲ ಹಾಕಿ ಒಂದು 10 ನಿಮಿಷಕ್ಕೆ ತಂದಿದ್ದೀನಿ. ಹೋದ್ಸತಿ ಹೇಳಿದ್ದು ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಎಲ್ಲ ಫುಲ್ ವಿಡಿಯೋ ನಮಗೆ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇನ್ನೊಂದು ಏನಪ್ಪ ಅಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಈಗ ನಾನು ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ. ಈಗ ಟೈಮ್ ಎಷ್ಟಪ್ಪ ಅಂದರೆ, ಟೈಮ್ ಬಂದ್ಬಿಟ್ಟು ಒಂದು 11:15 ಆಗಿದೆ. ಈಗ ನಾನೆಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ಕೊಂಡು ಹೋಗ್ತಾಯಿದ್ದೆ. ಈ ಬ್ಯಾನರ್ ಎಲ್ಲಿ ತರಿಸಿದ್ದಪ್ಪ ಅಂದರೆ, ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಬಟ್ ಏನಪ್ಪ ಅಂದರೆ, ಇವನು ಯಾಕೆ ಗಣಪತಿದಿರೋದು ಹಾಕ್ತಿದ್ದಾನೆ ಅಂತ ಅನ್ನಿಸ್ಬೋದು. ಇದು ಯಾಕೆ ಹಾಕ್ತಿದ್ದೀನಿ ಅಂದರೆ, ನಾವು ಲಕ್ಷ್ಮೀದೇ ಆರ್ಡ್ರ್ ಮಾಡಿದ್ದು ಅಂದ್ಕೊಂಡು ಮಿಸ್ಸಾಗಿ ಗಣಪತಿದು ಆರ್ಡ್ರ್ ಮಾಡಿದ್ದೀವಿ. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಚೆನ್ನಾಗಿತ್ತು, ಬಟ್ ಅದೇನು ಕಾಣಿಸಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಟೇಬಲೆಲ್ಲ ತಂದಿಟ್ಟು ನಮ್ಮ ತಂಗಿ ಟೇಬಲೆಲ್ಲ ಒರೆಸ್ಕೊಂಡು ಆಮೇಲೆ ಅದಕ್ಕೆ ಡೆಕೋರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸೀರೆನ ತಗೊಬಂದು ಅದಕ್ಕೆ ಡೆಕೋರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ಎಲ್ಲ ಕರೆಕ್ಟಾಗಿ ಸೆಟ್ ಮಾಡ್ತಾಯಿದ್ಲು ಆ ಟೇಬಲಿಗೆ ಶೇಪಿಗೆ. ನಾನು ಆ ಸೀರೆಗೆ ಕೂರ್ಲಿ ಜಾರಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯಿಂದ ಸ್ಟೆಪ್ಲರ್ ಪಿನ್ನ ಹೊಡಿತಾಯಿದ್ದೆ. ಸೊ ಅದು ಒಳಗೆ ಹೋಗ್ತಾನೆ ಇರಲಿಲ್ಲ, ವಾಪಸ್ ಬರ್ತಾಯಿದೆ ಸ್ಟೆಪ್ಲರ್ ಪಿನ್ನು. ಆದರೂ ಹೆಂಗೋ ಮಾಡಿ ಹೊಡೆದ್ವಿ ಫ್ರೆಂಡ್ಸ್. ನೋಡಿ ಹಿಂಗೆ ಬಂದಿದೆ. ಕೊನೆಗೆ ಅಲ್ಲಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ವಿ. ಬನ್ನಿ ಅದ್ರದ್ದು ಹೆಂಗೆ ಬಂದಿದೆ ಸೈಡೆಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಎಲ್ಲ ಕರೆಕ್ಟಾಗಿ ಕವರ್ ಆಗಿತ್ತು, ಫುಲ್ ಕವರ್ ಆಗಿತ್ತು. ಸೊ ಆಮೇಲೆ ಬಾಳೆಕಂಬ ನೆಡೋಣ ಅಂತ ಹೇಳ್ಬಿಟ್ಟು ಬಾಳೆಕಂಬ ತಂದೆ. ಆಮೇಲೆ ಫಸ್ಟಿಗೆ ಲೈಟಿಂಗ್ಸ್ ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಇವೆಲ್ಲ ದೀಪ ಲೈಟಿಂಗ್ಸು ಡಿಸೈನ್ ಮಾಡೋದೆಲ್ಲ ಇದ್ವು. ಸೊ ಅದನ್ನು ಹಾಕ್ಕೊಂಡೆ. ಲೈಟ್ ನೋಡಿ ಫ್ರೆಂಡ್ಸ್ ಹಿಂಗೆ ಬರುತ್ತೆ. ಲೈಟ್ ಬಂದಿದ್ದ ಖುಷಿಗೆ ಬಾಳೆಕಂಬನೆತ್ತಿ ಸೈಡಲ್ಲಿಟ್ಟೆ. ಪಾಪ ಇವನು ಕಿತಾಪತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೊರಗಡೆನೇ ಕಟ್ಟಾಕಿದ್ವಿ. ಆಮೇಲೆ ಅಮ್ಮ ತಂಗಿ ಎಲ್ಲ ಅವ್ರ ಪಡೆಗೆ ಅವರು ಸೀರೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಅಮ್ಮ ತಂಗಿ ಇಬ್ಬರು ಸೇರಿಬಿಟ್ಟು ಆಮೇಲೆ ಅವರೆಲ್ಲ ಸೀರೆ ರೆಡಿ ಮಾಡ್ಕೊಂಡ್ರು. ಪಾಪ ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇವನು ಹೆಂಗೆ ಕೂತಿಯಾನೆ. ಬೆಳಗ್ಗಿಂದ ಪಾಪ ಕಟಾಕೆ ಇದ್ದೀವಿ, ಕೀಟ್ಲೆ ಮಾಡ್ತಾನೆ ಅಂತ ಒಳ್ಳೆ ಇಷ್ಟ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದ ನಾವು ಮಾಡೋದನ್ನು. ಇವರಿಬ್ಬರು ಅವ್ರ ಪಾಡಿಗೆ ಅವ್ರು ಸೀರೆ ರೆಡಿ ಮಾಡ್ತಾಯಿದ್ರು. ಸ್ವಲ್ಪ ಇದು ಗುಂಜಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನೊಂದು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ತಾಯಿದ್ರು. ಆಮೇಲೆ ಎಲ್ಲ ಕರೆಕ್ಟ್ ಆಯಿತು. ಆಮೇಲೆ ಅದನ್ನೆಲ್ಲ ಇಟ್ಟು ಅದು ದೇವ್ರಿಗೆ ಏನೇನು ಬೇಕೋ ಅವನ್ನೆಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು. ದೇವರಿಗೆ ಸೀರೆ ಉಡ್ಸೋಕ್ಕೆ ಅಮ್ಮ ಮತ್ತು ತಂಗಿ ಇಬ್ಬರು. ನಾನು ಆಮೇಲೆ ಏನಾರು ಹೆಲ್ಪ್ ಬೇಕಾ ಅಂತ ಕೇಳಿ ನಾನು ಆಮೇಲೆ ಲೈಟಿಂಗ್ಸ್ ಎಲ್ಲ ಒಂಚೂರು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲೋಗಿ ರೆಡಿ ಮಾಡ್ತಾಯಿದ್ರೆ, ಇವರು ಅವ್ರ ಪಾಡಿಗೆ ಅವರು ಸೀರೆ ಉಡ್ಸೋದ್ರಲ್ಲಿ ಇದು ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಒಂಚೂರು ಅದು ಯಾಕೋ ಕೂರ್ತಿರ್ಲಿಲ್ಲ, ಜಾರ್ತಾಯಿತ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗಮ್ ಹಾಕ್ದೆ ಫ್ರೆಂಡ್ಸ್. ಆಮೇಲೆ ಒಂದು ಸ್ವಲ್ಪ ಟೈಟಾಗಿ ಕುತ್ಕೊಂತು, ಯಾಕಂದರೆ ಜಾರೆಲ್ಲ ಗಮ್ ಇದ್ದರೆ. ಸೊ ಹಂಗಾಗಿ ಗಮ್ ಹಾಕಿದೆ. ಆಮೇಲೆ ನನ್ನ ಪಾಡಿಗೆ ನಾನು ಆ ಕಡೆ ಹೋದೆ. ಇವ್ರ ಪಾಡಿಗೆ ಇವರೆಲ್ಲ ಕರೆಕ್ಟಾಗಿ ರೆಡಿ ಮಾಡ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಅವರೇನೋ ಗಮ್ ಕೇಳಿದ್ರು ಅಂತ ಹೇಳ್ಬಿಟ್ಟು ಹೋಗಿ ಗಮ್ ತಂದು ಕೊಟ್ಟೆ. ಆಮೇಲೆ ಅವರು ಕಾಯಿ ಎಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ರು. ಸುಮ್ಮನೆ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ನೋಡ್ತಾಯಿದ್ದೆ. ನೋಡಿ ಎಲ್ಲ ಈಗ ಸೀರೆ ಉಡ್ಸೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಸೀರೆ ಎಲ್ಲ ಉಡಿಸ್ತಾಯಿದ್ರು. ನಾನು ಅಲ್ಲಿಂದನೇ ಒಂದು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೆ. ನೋಡಿ ಫ್ರೆಂಡ್ಸ್, ಉಡಿಸ್ತಾ ಇದ್ದಾರೆ, ಚೆನ್ನಾಗೇ ಉಡಿಸ್ತಿದ್ರು. ಅವ್ರ ಪಾಡಿಗೆ ಅವ್ರು ಉಡಿಸ್ಲಿ ಅಂತ ಹೇಳ್ಬಿಟ್ಟು ನಾನೊಂದು ಸ್ವಲ್ಪ ಒಳಗಡೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಬಟ್ ಎಲ್ಲ ಸೀರೆ ಎಲ್ಲ ಮ್ಯಾಚ್ ಆಗ್ತಾಯಿತ್ತು, ಚೆನ್ನಾಗೇ ಕಾಣ್ತಾಯಿತ್ತು. ಸೊ ಆಮೇಲೆ ಅವರೆಲ್ಲ ಸೀರೆದೆಲ್ಲ ರೆಡಿ ಮಾಡಿ ಕರೆಕ್ಟಾಗಿ ರೆಡಿ ಮಾಡ್ತಾಯಿದ್ರು. ನೋಡಿ ಈ ಥರ ಬಂದಿದೆ ಫುಲ್ಲು. ಆಮೇಲೆ ಅದಕ್ಕೆ ಸರ ಎಲ್ಲ ಹಾಕಿ ಡೆಕೋರೇಟ್ ಮಾಡ್ತಾಯಿದ್ರು. ಆಮೇಲೆ ನಾನು ಮತ್ತು ಅಮ್ಮ ದೇವರಿಗೆಲ್ಲ ಅದ್ರದ್ದು ಏನೇನು ಐಟಮ್ ಬೇಕೋ ಗಂಧ ಎಲ್ಲ ಹಚ್ಚಿ ರೆಡಿ ಮಾಡ್ತೀವಿ. ನೋಡಿ ಹಿಂಗೆ ಬಂದಿದೆ. ಸೊ ಆಮೇಲೆ ಅದನ್ನು ಎಲ್ಲ ಇಡೋಕ್ಕಂತೇಳಿ ಎಲ್ಲ ಫಿಟ್ ಮಾಡಿ ಇಟ್ವಿ. ದೇವ್ರಿಗೆ ಸೊಂಟದ ಪಟ್ಟಿ ಎಲ್ಲ ಹಾಕಿ ನಮ್ಮ ತಂಗಿ ಸರ ಹಾಕ್ತಾಯಿದ್ಲು. ಸೊ ನಾನು ನೋಡಿ ವೀಡಿಯೋ ಮಾಡ್ಕೊಂಡೆ, ಚೆನ್ನಾಗಿ ಆಗ್ತಾಯಿದ್ಲು ನೋಡಿ ಫ್ರೆಂಡ್ಸ್. ಆಮೇಲೆ ಕಿರೀಟ ಎಲ್ಲ ಇಟ್ವಿ, ಚೆನ್ನಾಗಿ ಕಾಣ್ತಿತ್ತು ದೇವರು. ಆಮೇಲೆ ಅವಳು ಬಳೆ ಹಾಕೋಕೆ ಇದು ಮಾಡಿದ್ಲು. ನಾನು ಲೈಟಿಂಗ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಂಬಂದೆ. ನೋಡಿ ಲೈಟಿಂಗ್ಸ್ ತಗೊಬಂದಿದ್ದೀನಿ. ಲೋ ರಂಗಣ್ಣ, ಕರೆಂಟ್ ಹುಷಾರು ಹೊಗೆ ಹಾಕ್ಸ್ಕೊಬಿಟ್ಯಾ? ನೀನ್ ಯಾಕೆ
ಭಯ ಬೀಳ್ತೀಯ. ನಾನು ಇಂಥದ್ದೆಲ್ಲ ಅರ್ದು ಕುಡ್ದು ಬಿಟ್ಟಿದ್ದೀನಿ. ಲೈಟಿಂಗ್ಸ್ ಎಲ್ಲ ಆಗ್ತಾಯಿದ್ದೆ. ಅವಳು ಪಡಿಗಳು ಅದು ಕಂಬಳದೆಲ್ಲ ಡಿಸೈನ್ ಮಾಡ್ತಾಯಿದ್ಲು, ಹೂವೆಲ್ಲ ಇಟ್ಟು ಡಿಸೈನ್ ಮಾಡ್ತಾಯಿದ್ಲು. ನಾನು ಲೈಟಿಂಗ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಲೈಟಿಂಗ್ಸ್ ಹಾಕೋಕ್ಕೆ ಎಲ್ಲ ಫುಲ್ಲು ರೆಡಿ ಮಾಡ್ಕೊಂಡೆ ಹಾಕ್ತಾಯಿದ್ದೀನಿ. ಸರಿ ನೋಡಿ ಫ್ರೆಂಡ್ಸ್, ಹಿಂಗೆ ಬಂದಿದೆ. ನಮ್ಮ ತಂಗಿ ಎಲ್ಲ ಡೆಕೋರೇಟ್ ಮಾಡ್ತಾಯಿದ್ಲು, ನಾನು ಅವಳಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಲೈಟಿಂಗ್ಸ್ ಎಲ್ಲ ಹಾಕಿ ನಾನು ಅಲ್ಲೆಲ್ಲ ಒಂದು ಸ್ವಲ್ಪ ಕಲೆಕ್ಷನ್ ಎಲ್ಲ ಕೊಟ್ಟು ಈಗ ಆನ್ ಮಾಡ್ತೀನಿ ನೋಡಿ. ಆನ್ ಮಾಡಿದ್ದೀನಿ, ಹಿಂಗೆ ಬಂದಿದೆ. ಆ ದೀಪಗಳನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು, ನಿಜವಾದ ದೀಪ ಅಂದ್ಕೊಂಬಿಡ್ರಿ, ಅವು ಕರೆಂಟಿಂದೆ. ಆಮೇಲೆ ಅಮ್ಮ ತಂಗಿ ಇಬ್ಬರು ದೇವ್ರಿಗೆ ಹಾರ ಹಾಕಿದ್ರು. ಸೊ ನೋಡಿ ಫ್ರೆಂಡ್ಸ್, ಹಿಂಗೆ ಬಂದಿದೆ. ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಬನ್ನಿ ಒಂದು ಸ್ವಲ್ಪ ದೇವರಿಂದಂಗೆ ವೀಡಿಯೋ ಮಾಡಿದ್ದೆ, ದೇವರಿಂದ ವೀಡಿಯೋ ಪ್ಲೇ ಮಾಡ್ತೀನಿ. ಸೊ ಆಮೇಲೆ ನಾವು ದೇವ್ರಿಗೆ ಪೂಜೆ ಮಾಡೋಕೆ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಊದುಬತ್ತಿ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡ್ವಿ. ಅಮ್ಮ ಆ ಕಡೆ ದೇವ್ರಿಗೆ ಪೂಜೆ ಮಾಡಿ ಬಂದುಬಿಟ್ಟು ಆಮೇಲೆ ನಾವೇನು ರೆಡಿ ಮಾಡಿದ್ವಲ್ಲ ಆ ದೇವರಿಗೆ ವರಮಹಾಲಕ್ಷ್ಮಿಗೆ ಪೂಜೆ ಮಾಡೋಕ್ಕಂತೇಳಿ ಬಂದರು. ಆಮೇಲೆ ನಮ್ಮ ತಂಗಿ ಪೂಜೆ ಮಾಡಾದ್ಮೇಲೆ ನಾನು ಮಾಡಿದೆ. ನಾನು ಪೂಜೆ ಮಾಡಿ ಆಮೇಲೆ ಅಮ್ಮ ಮಂಗಳಾರತಿ ಮಾಡೋಕ್ಕೆ ದೇವರಿಗೆ ಮಂಗಳಾರತಿ ರೆಡಿ ಮಾಡ್ಕೊಂಡ್ರು. ಸೊ ಮಂಗಳಾರತಿ ಮಾಡಾಯಿತು. ನಾವು ಮಂಗಳಾರತಿ ಎಲ್ಲ ತಗೊಂಡು ಆಮೇಲೆ ದೇವರಿಗೆ ದೀಪ ಬೆಳಗೋಣ ಅಂತೇಳಿ ಬೆಳಗ್ತಿದ್ವಿ. ಆಮೇಲೆ ನಮ್ಮ ಅಮ್ಮ ಕೆಲಸ ಮಾಡ್ತಾರಲ್ಲ ಅಲ್ಲಿನ ಸ್ಟಾಫ್ಗಳೆಲ್ಲ ಬಂದಿದ್ದರು. ಇವರು ಪ್ರಸನ್ನಣ್ಣ ಅಂತ ಗ್ರೀನ್ ಕಲರ್ ಡ್ರೆಸ್ಸು. ಇನ್ನೊಬ್ಬರು ಚೇರ್ ಮೇಲೆ ಕೂತಿರೋರು ಅವರು ಶಿವ ಅಂಕಲು. ಇವರು ರಾಜೇಶ್ವರಿ ಆಂಟಿ ಅಂತ ಇದ್ದಾರೆ, ಅವರ ತಂದೆ. ಆಮೇಲೆ ರಾಜೇಶ್ವರಿ ಆಂಟಿ, ಇವರು ರಾಜೇಶ್ವರಿ ಆಂಟಿ. ಇವರು ದೇವರಿಗೆ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಮಮ್ಮಿ ಫ್ರೆಂಡ್ ಬಂದಿದ್ದರು, ರೂಪ ಆಂಟಿ ಅಂತ ಇವರು. ಆಮೇಲೆ ಎಲ್ಲರಿಗೂ ಪ್ರಸಾದ ಕೊಟ್ವಿ. ಆಮೇಲೆ ಅವ್ರ ಮೇಡಮ್ ಬಂದರು, ನಮ್ಮ ಅಮ್ಮ ಕೆಲಸ ಮಾಡ್ತಾರಲ್ಲ ಅವರು ಮೇಡಮ್ ಇವರು. ಆಮೇಲೆ ಅವ್ರ ಮಗನೂ ಬಂದಿದ್ದರು. ಆಮೇಲೆ ಇವರು ಅವ್ರ ಮೇಡಮು ದೇವರಿಗೆಲ್ಲ ಅಕ್ಷತೆ ಹಾಕಿ ಎಲ್ಲ ಪೂಜೆ ಮಾಡಿ ಅವ್ರ ಜೊತೆ ಫೋಟೋ ತಕ್ಕೊಳಕ್ಕೆಲ್ಲ ನಿಂತ್ಕೊಂಡಿದ್ರು. ಎಲ್ಲರ ಜೊತೆನೂ ಫೋಟೋ ಇದೆ, ನಾನು ಅದನ್ನು ನಿಮಗೆ ಪೋಸ್ಟಲ್ಲಿ ಹಾಕಿರ್ತೀನಿ ನೋಡಿ. ಸೊ ಆಮೇಲೆ ಈ ಶಿವ ಅಂಕಲ್ ಅಂತ ಹೇಳ್ಬಿಟ್ಟು ಇವರು ಬಂದರು. ಇಬ್ಬರು ಶಿವ ಇದ್ದಾರೆ, ಅಲ್ಲಿ ಪಕ್ಕನೇ ನಿಂತಾರೆ ನೋಡಿರಿ. ಆಮೇಲೆ ಹಂಗೆ ತಮಾಷೆಯಾಗಿ ಮಾತಾಡ್ತಿದ್ರು. ಆಮೇಲೆ ಪ್ರಸಾದ ಕೊಡೋಕೆ ಹೋಗಿದ್ದಕ್ಕೆ ಬೇಡ ಸ್ವಲ್ಪ ಸಾಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕಿಸ್ಕೊಂಡ್ರು. ಆಮೇಲೆ ಅವರಿಗೆಲ್ಲ ಮಡ್ಲಕ್ಕಿ ಕೊಟ್ವಿ. ನಮ್ಮ ತಂಗಿ ಮಡ್ಲಕ್ಕಿ ಕೊಟ್ಟಳು. ಆಮೇಲೆ ಹಂಗೆ ಸುಮ್ಮನೆ ಮಾತಾಡ್ತಾಯಿದ್ರು. ಆಮೇಲೆ ಇದೆ ನೋಡಿ ಫ್ರೆಂಡ್ಸ್, ದೇವ್ರು ಹಿಂಗೆ ಕಾಣ್ತಾಯಿದೆ. ಆಮೇಲೆ ನಮ್ಮ ಕೆಳಗಿನ ಮನೆಯವ್ರು ಖುಷಿ ಆಂಟಿ ಅಂತ ಹೇಳ್ಬಿಟ್ಟು ಬಂದಿದ್ದರು. ಆಮೇಲೆ ನಮ್ಮ ದೊಡ್ಡಮ್ಮನ ಮಗಳು ನಮ್ಮ ದೊಡ್ಡಮ್ಮ ಬಂದಿದ್ದರು. ಸೊ ಆಮೇಲೆ ಎಲ್ಲ ಮುಗೀತು. ದೇವ್ರಿಗೆ ಕಡೆ ಆಡ್ತಿ ಅಂತ ಹೇಳ್ಬಿಟ್ಟು ದೇವ್ರನ್ನ ಜರುಗಿಸಿಟ್ಟಿದ್ವಿ, ಯಾಕಂದರೆ ಬೆಳಗ್ಗೆ ತೆಗಿಬೇಕಿತ್ತು. ಈಗೆಲ್ಲ ಮಲ್ಕೊಂಡ್ಬಿಡ್ರಿ ಫ್ರೆಂಡ್ಸ್. ಸೊ ಈಗ ಬೆಳಗ್ಗೆ ಆಗಿದೆ. ಸೊ ಬೆಳಗ್ಗೆ ದೇವರಿಗೆ ಪೂಜೆ ರೆಡಿ ಮಾಡ್ಕೊಳಕ್ಕಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ರು. ಆಮೇಲೆ ಪೂಜೆ ಮಾಡಿಬಿಟ್ಟು, ಯಾಕಂದರೆ ತೆಗಿಯೋದೆಲ್ಲ ಮಧ್ಯಾಹ್ನದಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡಿದ್ರು. ಕಡೆಯದಾಗ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್, ಹೆಂಗೆ ಕಾಣ್ತಿದೆ ಕಮೆಂಟ್ ಮಾಡಿ. ಆಮೇಲೆ ಮಧ್ಯಾಹ್ನ ಆಯ್ತು. ಈಗ ಎಲ್ಲ ತೆಗಿಯೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಮ್ಮ ಪಾಡಿಗೆ ನಾವೆಲ್ಲ ತೆಗಿತಾಯಿದ್ವಿ. ಆ ದೇವರಿಂದು ನೀರಿರತ್ತಲ್ಲ ಅದನ್ನು ಮನೆಗೆ ಚಿಮುಕ್ಸ್ತಾಯಿದ್ರು. ಚಿಮುಕ್ಸ್ಬಿಟ್ಟು ಎಲ್ಲ ತೆಗೆದ್ರು ಫುಲ್ಲು. ನೋಡಿ ಮಾಡ್ಬೇಕಾದ್ರೆ ಎಷ್ಟೋ ಕಷ್ಟಪಟ್ಟಿದ್ವಿ. ಸೊ ತೆಗಿಯೋದು 5 ನಿಮಿಷದ ಕೆಲಸ. ನಾವು ಇದು ಮಾಡೋಕ್ಕೆ ಎಷ್ಟೊತ್ತು ಹಿಡ್ದೈತೆ ಅಂದರೆ, ರಾತ್ರಿ ಬ್ಯಾನರು ಮತ್ತು ಟೇಬಲ್ ಹಾಕಿಡೋದಕ್ಕೆ ಒಂದು ಸ್ವಲ್ಪ ಬೇಗ ಆಗಿರ್ಬೋದು. ಕರೆಕ್ಟು 5:15 ಮುಗಿದಿದೆ ಫ್ರೆಂಡ್ಸ್. ಇಷ್ಟು ಅಡುಗೆ ಏನೇ ಆಗಲಿ ಆದರೂ ಒಂದು ಸ್ವಲ್ಪ ಅಡುಗೆ ಮಾಡೋದು ಬಾಕಿ ಇತ್ತು. ನೋಡಿ ತೆಗಿಯೋದೆಲ್ಲ ಎಷ್ಟು ಬೇಗ ತೆಗಿತೀವಿ ನೋಡಿ ಫ್ರೆಂಡ್ಸ್. ಬೇಜಾರಾಗ್ತಿದೆ. ಹೋದ ವರ್ಷ 3 ದಿನ ಇಟ್ಟಿದ್ವಿ, ಈ ವರ್ಷ ಒಂದೇ ದಿನ ಇಟ್ಟಿರೋದು. ಯಾಕೆ ಗೊತ್ತಾ ಈ ವರ್ಷ ಒಂದೇ ದಿನ ಇಟ್ಟಿದ್ದು? ಅಲ್ಲಿ ರಾಜ ಹುಲಿ ಒಬ್ಬ ಹೊಸ್ಲು ಮೇಲೆ ಕಾಲಕ್ಕೆ ಮಲಗಿದ್ನಲ್ಲ ನಮ್ಮನೆ ಬ್ರೂನೋ ನಾಯಿ, ಅವನು ಫ್ರೆಂಡ್ಸ್, ಅವನಿಂದನೇ ಇವತ್ತು ಒಂದು ದಿನ ಇಟ್ಟಿರೋದು. ಯಾಕಂದರೆ ಅವನು ಆ ಟೇಬಲ್ ಅಡಿನೇ ಹೋಗ್ತಾನೆ, ಟೇಬಲ್ ಸಂದಿಯಿಂದ ಹೋಗ್ತಾನೆ, ವೈರ್ ಕಚ್ಚಕ್ಕೆ ಹೋಗ್ತಾನೆ. ಸೊ ಹಂಗಾಗಿ ಒಂದೇ ದಿನ ಇಟ್ಬಿಟ್ಟು ಒಂದೇ ದಿನ ತೆಗೆದ್ವಿ. ಕೊನೆಗೆಲ್ಲ ಮುಗೀತು, ಸೀರೆ ಎಲ್ಲ ತೆಗೆದ್ವಿ ನೋಡಿ ಫ್ರೆಂಡ್ಸ್. ಮುಗೀತು, ಒಂಥರ ಬೇಜಾರಾಗ್ತಿತ್ತು. ಆಮೇಲೆ ಕೊನೆಗೆ ಸೀರೆನ ಬಿಚ್ಚಿಬಿಟ್ಟು ಸೀರೆನ ತಗೊಂಡೋಗಿ ಸೈಡಿಗೆ ಇಟ್ಟು, ಆಮೇಲೆ ಅಕ್ಕಿ ಎಲ್ಲ ಏನೇನಿತ್ತಲ್ಲ ಫ್ರೆಂಡ್ಸ್ ಅದರೊಳಗೆಲ್ಲ ಅಕ್ಕಿ ಹಾಕಿದ್ವಲ್ಲ ಅದನ್ನು ಸೊಸೈಟಿ ಅಕ್ಕಿನ ಯಾವುದ್ರೊಳಗೆ ಹಾಕ್ಬೇಕು ಅಂತ ಕೇಳ್ಬಿಟ್ಟು ಅದೇ ಬಾಕ್ಸ್ ಒಳಗೆ ಹಾಕೋಣ ಅಂತೇಳ್ಬಿಟ್ಟು ತಗೊಂಡೋಗಿ ಆ ಗಮ್ಮೆಲ್ಲ ಅಂಟಿಸಿದ್ನಲ್ಲ ಸೈಡಿಗೆ ಅದನ್ನು ಕೀಳ್ತಾಯಿದ್ದೆ. ಸೊ ಅದು ಕೀಳೋಕ್ಕೆ ಬರ್ತಿರ್ಲಿಲ್ಲ, ಅಲ್ಲೇ ಅಂಟ್ಕೊಂಬಿಟ್ಟಿತ್ತು.
ಸೊ ಆದರೂ ಹೆಂಗೋ ಮಾಡ್ಕಿತ್ತೆ, ಆದರೂ ಸ್ವಲ್ಪ ಅದರಲ್ಲೇ ಅಂಟ್ಕೊಂಡಿತ್ತು, ಕೇಳೋಕ್ಕೆ ಬರ್ತಿರ್ಲಿಲ್ಲ, ಫುಲ್ಲು ಗಟ್ಟಿಯಾಗಿ ಅಂಟ್ಕೊಂಬಿಟ್ಟಿತ್ತು. ಆಮೇಲೆ ಅದನ್ನು ತಗೊಂಡೋಗಿ ಆ ಲಕ್ಕಿ ಡಬ್ಬ ಇದೆಯಲ್ಲ ಫ್ರೆಂಡ್ಸ್, ಗ್ರೀನ್ ಕಲರ್ ಲಕ್ಕಿ ಡಬ್ಬ, ಅದಕ್ಕೆ ಹಾಕಿದೆ. ಸೊ ಇಲ್ಲಿಗೆ ಎಲ್ಲ ಕ್ಲೀನ್ ಆಯಿತು. ಇನ್ನೇನು ಉಳಿದಿದೆ ಅಂದರೆ ಈ ಟೇಬಲೆಲ್ಲ ತೆಗಿಬೇಕು, ಬ್ಯಾನರೆಲ್ಲ ಒಂಚೂರು ತೆಗಿಬೇಕಷ್ಟೇ. ಅದು ಬಿಟ್ಟರೆ ಇನ್ನೇನು ಉಳಿದಿಲ್ಲ ಕೆಲಸ. ಸ್ವಲ್ಪ ಕಸ ಎಲ್ಲ ಹೊಡ್ಕೋಬೇಕು. ಅಷ್ಟು ಕಸ ಹೊಡೆದಿಲ್ಲ ಅಂದರೆ ಅಲ್ಲಿ ನಮ್ಮನೆ ಬ್ರೂನೋ ಬಂದುಬಿಟ್ಟು ಅದನ್ನು ತಿಂತಾನೆ ಫ್ರೆಂಡ್ಸ್, ಎಲ್ಲ ನೆಕ್ಕಿ ತಿಂತಾನೆ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಸೊ ಇಲ್ಲಿಗೆ ಎಲ್ಲ ಕ್ಲೀನ್ ಮಾಡಿ ಮುಗೀತು. ಇನ್ನು ಬಾಕಿ ಉಳಿದಿರೋದಂದರೆ ಆ ಲೈಟಿಂಗ್ಸ್ ಎಲ್ಲ ತೆಗಿಬೇಕು. ಆಮೇಲೆ ಆ ಬ್ಯಾನರೆಲ್ಲ ತೆಗೆದ್ರೆ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು. ವರಮಹಾಲಕ್ಷ್ಮಿ ಹಬ್ಬ ಮುಗ್ದೇ ಹೋಯ್ತು ಈ ವರ್ಷದ್ದು. ಇನ್ನೇನಿದ್ರು ನಮ್ಮದು ಗಣಪತಿ ಹಬ್ಬ ಗೊತ್ತಲ್ಲ ಫ್ರೆಂಡ್ಸ್. ಸೊ ನಾವು ಯಾವ ಹಬ್ಬ ಅದ್ದೂರಿಯಾಗಿ ಆಚರಿಸಿಲ್ಲ ಅಂದರೂ ಗಣಪತಿ ಹಬ್ಬ ಮಾತ್ರ ಅದ್ದೂರಿಯಾಗಿ ಆಚರಿಸ್ತೀವಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.